ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ಪ್ರಮುಖ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ನೆರೆಯ ಬಾಂಗ್ಲಾದೇಶ ಈಗ ಅಕ್ಷರಶಃ ನರಕ ಆಗಿದೆ. ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಇದು ಇನ್ನೊಂದು ಪಾಕಿಸ್ತಾನ ಆಗ್ತಿದ್ಯಾ ಅನ್ನೋ ಎಲ್ಲ ಅನುಮಾನ ಕಾಡ್ತಿದೆ. ಒಂದು ಕಡೆ ಅಮಾಯಕ ಹಿಂದೂ ಯುವಕನ ಬರ್ಬರ ಹತ್ಯೆ, ಇನ್ನೊಂದು ಕಡೆ ಭಾರತದಾದ್ಯಂತ ರೊಚ್ಚಿಗೆದ್ದಿರೋ ಜನ. ಇದರ ನಡುವೆ ರಷ್ಯಾ ಕೂಡ ಬಾಂಗ್ಲಾದೇಶಕ್ಕೆ ಈಗ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಅಷ್ಟಕ್ಕೂ ಬಾಂಗ್ಲಾದಲ್ಲಿ ನಡೀತಾ ಇರೋ ಈ ರಕ್ತಪಾತಕ್ಕೆ ಕಾರಣ ಏನು? 1971ರಲ್ಲಿ ಇಂದಿರಾ ಗಾಂಧಿ ಪಾಕಿಸ್ತಾನವನ್ನು ಸೀಳಿ ಹಾಕಿದ್ರು. ಈಗ ಪ್ರಧಾನಿ ಮೋದಿ ಕೂಡ ಅದೇ ಹಾದಿ ಹಿಡಿತಾರ? ಭಾರತದ ಸೇನೆ ಬಾಂಗ್ಲಾದೇಶದೊಳಗೆ ನುಗ್ಗುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರೋ ದೌರ್ಜನ್ಯ ನೋಡಿ ಭಾರತದ ಜನ ರೊಚ್ಚಿಗೆದ್ದಿದ್ದಾರೆ. ಬಾಂಗ್ಲಾದೇಶದ ಮೈಮೆನ್ ಸಿಂಗ್ ಭಾಗದಲ್ಲಿ 28 ವರ್ಷದ ಹಿಂದೂ ಯುವಕ ದೀಪು ಚಂದ್ರ ದಾಸ್ನನ್ನ ಅಲ್ಲಿನ ಮತಾಂಧರು ಕ್ರೂರವಾಗಿ ಕೊಂದು ಹಾಕಿದ್ರು. ದೇವರಿಗೆ ಅಪಮಾನ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ನೆಪದಲ್ಲಿ ಆತನನ್ನ ಗುಂಪಾಗಿ ಥಳಿಸಿ ಸಾಯಿಸಿಬಿಟ್ರು. ಅಷ್ಟು ಸಾಕಾಗ್ಲಿಲ್ಲ ಅಂತ ಮೈಮೇಲಿನ ಬಟ್ಟೆ ಬಿಚ್ಚಿ ಮರಕ್ಕೆ ನೇಣು ಹಾಕಿ ಬೆಂಕಿ ಹಚ್ಚಿದ್ರು. ಈ ಘಟನೆ ಭಾರತದ ಮೂಲೆ ಮೂಲೆಯಲ್ಲೂ ಕಿಚ್ಚು ಹಚ್ಚಿದೆ. ದೆಹಲಿ, ಮುಂಬೈ, ಹೈದರಾಬಾದ್, ಅಸ್ಸಾಂ ಸೇರಿ ದೇಶದ ಹಲವು ಕಡೆ ಭಾರೀ ಪ್ರತಿಭಟನೆಗಳು ನಡೆದಿದೆ. ದೆಹಲಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಬಾಂಗ್ಲಾದೇಶದ ರಾಯಭಾರ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ನಮ್ಮ ಸಹೋದರರ ಹತ್ಯೆ ನಿಲ್ಲಿಸಿ ಅಂತ ಘೋಷಣೆ ಕೂಗಿದ್ರು. ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಇನ್ನು ಬಾಂಗ್ಲಾದಲ್ಲಿ ನಡೀತಾ ಇರುವ ದೌರ್ಜನ್ಯ ಇಲ್ಲಿಗೆ ನಿಂತಿಲ್ಲ. ಚತ್ತೋಗ್ರಾಮ್ನಲ್ಲಿ ಹಿಂದೂ ಕುಟುಂಬವೊಂದರ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಪಾಪ, ಆ ಮನೆಯವರೇನೋ ಹೇಗೋ ತಪ್ಪಿಸಿಕೊಂಡ್ರು. ಆದರೆ ಮನೆಯಲ್ಲಿದ್ದ ಸಾಕು ಪ್ರಾಣಿಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ. ಅಲ್ಲಿನ ಗೋಡೆಗಳ ಮೇಲೆ ಇದು ನಿಮಗೆ ಲಾಸ್ಟ್ ವಾರ್ನಿಂಗ್, ದೇಶ ಬಿಟ್ಟು ಹೋಗಿ ಅನ್ನೋ ಬೆದರಿಕೆ ಪತ್ರಗಳನ್ನು ಅಂಟಿಸಲಾಗಿದೆ. ಎಂಟ್ರಿ ಕೊಟ್ಟ ರಷ್ಯಾ ಬಾಂಗ್ಲಾಗೆ ಖಡಕ್ ವಾರ್ನಿಂಗ್. ಸ್ನೇಹಿತರೆ, ವಿಷಯ ಇಷ್ಟಕ್ಕೆ ನಿಂತಿಲ್ಲ. ಈ ಗಲಾಟೆಯ ನಡುವೆ ವಿಶ್ವದ ಪ್ರಭಾವಿ ದೇಶ ರಷ್ಯಾ ಎಂಟ್ರಿ ಕೊಟ್ಟಿದೆ. ರಷ್ಯಾದ ರಾಯಭಾರಿ ಅಲೆಕ್ಸಾಂಡರ್ ಗ್ರಿಗೋರಿವಿಚ್ ಖೋಜಿಯೋನ್ ಬಾಂಗ್ಲಾದೇಶಕ್ಕೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಭಾರತದ ಜೊತೆಗಿನ ಸಂಬಂಧ ಹಾಳು ಮಾಡ್ಕೋಬೇಡಿ. 1971ರಲ್ಲಿ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಭಾರತದ ಸಹಾಯದಿಂದ ಅನ್ನೋದನ್ನ ಮರಿಬೇಡಿ. ಆದಷ್ಟು ಬೇಗ ಭಾರತದ ಜೊತೆಗಿನ ಟೆನ್ಷನ್ ಕಡಿಮೆ ಮಾಡಿಕೊಳ್ಳಿ ಅಂತ ಬಾಂಗ್ಲಾ ಹಂಗಾಮಿ ಸರ್ಕಾರಕ್ಕೆ ರಷ್ಯಾ ಬುದ್ಧಿಮಾತು ಹೇಳಿದೆ. ಯಾಕಂದ್ರೆ ಫೆಬ್ರವರಿ 12, 2026ಕ್ಕೆ ಬಾಂಗ್ಲಾದಲ್ಲಿ ಎಲೆಕ್ಷನ್ ಇದೆ. ಈ ಟೈಮ್ನಲ್ಲಿ ಗಲಾಟೆ ಆದರೆ ಅದು ಬಾಂಗ್ಲಾದೇಶಕ್ಕೆ ಡೇಂಜರ್ ಅನ್ನೋದು ರಷ್ಯಾದ ಕಿವಿಮಾತು. ಇನ್ನೊಂದು ಕಡೆ ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ಗೆ ಈಗ ದಿಕ್ಕು ತೋಚದಂತಾಗಿದೆ. ಯಾಕಂದ್ರೆ ಒಂದ್ ಕಡೆ ಶರೀಫ್ ಉಸ್ಮಾನ್ ಹಾದಿ ಅನ್ನೋ ಉಗ್ರಗಾಮಿ ನಾಯಕನ ಸಾವು ಅಲ್ಲಿನ ಯುವಕರನ್ನ ರೊಚ್ಚಿಗೆಬ್ಬಿಸಿದೆ. ಇನ್ನೊಂದೆಡೆ 17 ವರ್ಷ ಲಂಡನ್ನಲ್ಲಿದ್ದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಮಗ ತಾರಿಕ್ ರೆಹಮಾನ್ ಬಾಂಗ್ಲಾಕ್ಕೆ ವಾಪಸ್ ಬರ್ತಿದ್ದಾರೆ. ಇದು ಯೂನಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಇದೇ ಹೊತ್ತಲ್ಲಿ ಉರಿಯುವ ಮನೆಯಲ್ಲಿ ಗಳ ಇರಿಯೋಕೆ ಪಾಕಿಸ್ತಾನ ಹವಣಿಸ್ತಿದೆ. ಭಾರತ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಮ್ಮ ಸೇನೆ ಮತ್ತು ಕ್ಷಿಪಣಿಗಳು ನಿಮಗೆ ಸಪೋರ್ಟ್ ಮಾಡ್ತವೆ ಅಂತ ಪಾಕಿಸ್ತಾನದ ರಾಜಕೀಯ ನಾಯಕರು ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಒಳಗೆ ಉಗ್ರರನ್ನ ನುಗ್ಗಿಸೋಕೆ ಲಷ್ಕರ್ ಎ ತೈಬಾ ಪ್ಲಾನ್ ಮಾಡ್ತಿದೆ ಅಂತ ನಮ್ಮ ಗುಪ್ತಚರ ಇಲಾಖೆ ವರದಿ ನೀಡಿದೆ. ಫ್ಲಾಶ್ ಬ್ಯಾಕ್ 1971, ಇಂದಿರಾ ಗಾಂಧಿ ಹಾದಿ ತುಳಿತಾರ ಮೋದಿ. ಸ್ನೇಹಿತರೆ, ಇವತ್ತು ಬಾಂಗ್ಲಾದೇಶ ಹೀಗಾಡ್ತಿದೆ ಅಲ್ವಾ? ಆದರೆ ಇದರ ಇತಿಹಾಸ ಗೊತ್ತಾದ್ರೆ, ಇವರಿಗೆ ಭಾರತ ಮಾಡಿರೋ ಸಹಾಯ ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ. 1947ರಲ್ಲಿ ದೇಶ ವಿಭಜನೆ ಆದಾಗ ಪಾಕಿಸ್ತಾನ 2 ತುಂಡಾಗಿತ್ತು. ಒಂದು ಪಶ್ಚಿಮ ಪಾಕಿಸ್ತಾನ ಅಂದ್ರೆ ಈಗಿನ ಪಾಕಿಸ್ತಾನ, ಇನ್ನೊಂದು ಪೂರ್ವ ಪಾಕಿಸ್ತಾನ ಅಂದ್ರೆ ಈಗಿನ ಬಾಂಗ್ಲಾದೇಶ ಅಸ್ತಿತ್ವಕ್ಕೆ ಬಂದಿದ್ವು. ಇವೆರಡರ ಮಧ್ಯೆ 1600 ಕಿಲೋಮೀಟರ್ ಭಾರತದ ಭೂಮಿ ಇತ್ತು. ಆದ್ರೆ ಎರಡೂ ಒಂದೇ ದೇಶ ಆಗಿದ್ವು. ಆದ್ರೆ ಪಶ್ಚಿಮ ಪಾಕಿಸ್ತಾನದವರು ಬೆಂಗಾಲಿಗಳನ್ನ ಗುಲಾಮರಂತೆ ನೋಡ್ತಾ ಇದ್ರು. ಉರ್ದು ಭಾಷೆಯನ್ನ ಹೇರಿದ್ರು. ಅಷ್ಟೇ ಅಲ್ಲ, ದುಡ್ಡೆಲ್ಲ ಬರೋದು ಬಾಂಗ್ಲಾದಿಂದ ಆದ್ರೂ ಅವೆಲ್ಲ ಪಶ್ಚಿಮಕ್ಕೆ ಹೋಗ್ತಾ ಇತ್ತು. ಇದರ ನಡುವೆಯೇ 1970ರಲ್ಲಿ ಎಲೆಕ್ಷನ್ ನಡೆಯಿತು.
ಆಗ ಶೇಖ್ ಮುಜಿಬುರ್ ರೆಹಮಾನ್ ಪಕ್ಷ ಬಾಂಗ್ಲಾದೇಶದಲ್ಲಿ ಹೆಚ್ಚು ಕಡಿಮೆ ಕ್ಲೀನ್ ಸ್ವೀಪ್ ಮಾಡಿತ್ತು. ನಿಜವಾಗಿ ಅವರೇ ಪ್ರಧಾನಿ ಆಗ್ಬೇಕಾಗಿತ್ತು. ಆದ್ರೆ ಪಾಕಿಸ್ತಾನಿಯರು ಪ್ರಧಾನಿ ಪಟ್ಟ ಕೊಡ್ಲೇ ಇಲ್ಲ. ಆಗ ಬಾಂಗ್ಲಾದಲ್ಲಿ ಭಾರಿ ದಂಗೆಗೆ ಏಳ್ತು. ಇದರಿಂದ ಕುಪಿತವಾದ ಪಾಕಿಸ್ತಾನ ಆಪರೇಷನ್ ಸರ್ಚ್ ಲೈಟ್ ಹೆಸರಲ್ಲಿ ಲಕ್ಷಾಂತರ ಬೆಂಗಾಲಿಗಳನ್ನ, ಹಿಂದೂಗಳನ್ನ ಮತ್ತು ವಿದ್ಯಾರ್ಥಿಗಳನ್ನ ಕೊಂದು ಹಾಕ್ತು. ಪಾಕಿಸ್ತಾನ ಸೇನೆ ಕನಿಷ್ಠ 3 ಲಕ್ಷದಿಂದ 30 ಲಕ್ಷ ಜನರನ್ನ ಸಾಯಿಸಿತು. ಲಕ್ಷಾಂತರ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯಿತು. ಜೀವ ಉಳಿಸಿಕೊಳ್ಳೋಕೆ 1 ಕೋಟಿ ಜನ ಭಾರತಕ್ಕೆ ಓಡಿ ಬಂದ್ರು. ಆಗ ಭಾರತದಲ್ಲಿ ಭಾರಿ ಆಂತರಿಕ ಬಿಕ್ಕಟ್ಟು ಸೃಷ್ಟಿಯಾಯಿತು. ಇದನ್ನೆಲ್ಲ ನೋಡಿ ಆಗ ನಮ್ಮ ಐರನ್ ಲೇಡಿ ಇಂದಿರಾ ಗಾಂಧಿ ಸುಮ್ಮನೆ ಕೂರ್ಲಿಲ್ಲ. ಜಗತ್ತಿನ ಎಲ್ಲಾ ದೇಶಗಳಿಗೆ ಪರಿಸ್ಥಿತಿ ಮನವರಿಕೆ ಮಾಡಿದ್ರು. ಯಾವಾಗ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೋ, ಡಿಸೆಂಬರ್ 3, 1971ರಲ್ಲಿ ಯುದ್ಧ ಘೋಷಣೆ ಮಾಡಿಯೇ ಬಿಟ್ರು. ಆ ಯುದ್ಧ ಅದ್ಯಾವ ಪರಿ ಆಕ್ರಮಣಕಾರಿ ಆಗಿತ್ತು ಅಂದ್ರೆ ಕೇವಲ 13 ದಿನದಲ್ಲಿ ಪಾಕಿಸ್ತಾನ ಮಂಡಿಯುಡ್ತು. 93,000 ಪಾಕಿಸ್ತಾನಿ ಸೈನಿಕರನ್ನ ಮೊಣಕಾಲೂರುವಂತೆ ಮಾಡಿತ್ತು ಭಾರತದ ಸೇನೆ. ಪಾಕಿಸ್ತಾನಿಯರನ್ನ ಒದ್ದು ಓಡಿಸಿ ಬಾಂಗ್ಲಾದೇಶ ಅನ್ನೋ ಹೊಸ ದೇಶವನ್ನೇ ಸೃಷ್ಟಿ ಮಾಡಿದ್ರು. ಆದ್ರೆ ವಿಪರ್ಯಾಸ ನೋಡಿ, ಅಂದು ನಾವು ಯಾರಿಗೆ ಸ್ವಾತಂತ್ರ್ಯ ಕೊಡಿಸಿದ್ವೋ ಇವತ್ತು ಅವರೇ ನಮಗೆ ತಿರುಗಿ ಬಿದ್ದಿದ್ದಾರೆ. ಭಾರತದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಹೀಗಾಗಿ ಈಗ ಭಾರತ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಭಾರತ ಮತ್ತೊಮ್ಮೆ 1971ರಂತೆ ಕಠಿಣ ನಿರ್ಧಾರ ತಗೋಬೇಕಾ? ಅಲ್ಲಿ ನರಳುತ್ತಿರೋ ಹಿಂದೂಗಳ ರಕ್ಷಣೆಗೆ ಸೇನೆಯನ್ನ ಬಾಂಗ್ಲಾದೊಳಗೆ ನುಗ್ಗಿಸಬೇಕಾ? ಅಥವಾ ರಾಜತಾಂತ್ರಿಕವಾಗಿ ಈ ಪರಿಸ್ಥಿತಿಯನ್ನ ಬಗೆಹರಿಸಬೇಕಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಈಗಾಗಲೇ ಭಾರತ ಸರ್ಕಾರ ಬಾಂಗ್ಲಾ ರಾಯಭಾರಿಗೆ ಸಮನ್ಸ್ ನೀಡಿ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಭಾರತ ಬಾಂಗ್ಲಾ ಗಡಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಸ್ನೇಹಿತರೆ, ಬಾಂಗ್ಲಾದೇಶದ ಈ ದುಷ್ಕೃತ್ಯಕ್ಕೆ ಭಾರತ ಯಾವ ರೀತಿ ಉತ್ತರ ಕೊಡಬೇಕು? ಸರ್ಜಿಕಲ್ ಸ್ಟ್ರೈಕ್ ರೀತಿ ಇಲ್ಲೂ ಏನಾದರೂ ಮಾಡಬೇಕಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಮಾಹಿತಿಪೂರ್ಣ ಅನಿಸಿದ್ರೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.